ಸಿಟಿಯ ಔಟ್ಸ್ಕರ್ಟ್ ನಲ್ಲಿ 4-5 ಜನ ಹುಡುಗಿಯರು ಒಂದೇ ಪ್ಯಾಟರ್ನ್ ನಲ್ಲಿ ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾರೆ. ಒಂದು ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ನಿಂದಾಗಿ ಪೊಲೀಸರು ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಮರೆಯುವ ಕಾಯಿಲೆ ಇರುವ ಚಿತ್ರದ ಹೀರೋಯಿನ್ನೇ ಆ ಕಿಲ್ಲರ್ ಅಂತ ಪೊಲೀಸರು ಡಿಸೈಡ್ ಮಾಡುವಷ್ಟರಲ್ಲಿ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಒಂದು ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಹುಡುಗಿಯರನ್ನ ಒಂದೇ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡ್ತಿರುವ ಆ ಸೈಕೋ ಕಿಲ್ಲರ್ ಯಾರು, ಚಿತ್ರದ ಹೀರೋಯಿನ್ ಮೇಲೆ ಯಾಕೆ ಪೊಲೀಸರು ಅನುಮಾನ ಪಡೋದಕ್ಕೆ ಶುರು ಮಾಡಿದ್ರು, ಹಾಗೂ ಈ ಮೊದಲೇ ಹೇಳಿದಂತೆ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬೋಗನ್ವಿಲ್ಲೆ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ಹೀರೋ ಥಾಮಸ್ ಹಾಗೂ ಹೀರೋಯಿನ್ ರೀತು ರಾತ್ರಿ ಹೊತ್ತು ಕಾರಿನಲ್ಲಿ ಎಲ್ಲಿಗೋ ಹೋಗ್ತಿದ್ದಾಗ ಒಂದು ದೊಡ್ಡ ಲಾರಿ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ಚಿತ್ರದ ಕತೆ 8 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ರೀತು ತನ್ನ 2 ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾಳೆ. ಈ ರೀತುಗೆ ಬೋಗನ್ವಿಲ್ಲೆ ಫ್ಲವರ್ಸ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಹೀಗೆ ಮನೆಯ ಸುತ್ತಮುತ್ತ ಅದೇ ಹೂಗಳನ್ನ ನೆಟ್ಟಿರ್ತಾಳೆ. ನಂತರ ಈ ರೀತು ಮನೆ ಒಳಗಡೆ ಬಂದು ಮನೆ ಕೆಲಸದಕ್ಕೆ ರೀಮಾಗೆ ಬೇಗ ಮಕ್ಕಳನ್ನ ರೆಡಿ ಮಾಡೋ ಸ್ಕೂಲ್ಗೆ ಲೇಟ್ ಆಗ್ತಿಲ್ವಾ ಅಂತ ರೇಗ್ತಾಳೆ. ಆಗ ಆ ಕೆಲಸದಕ್ಕೆ ರೀಮಾ, ಮೇಡಮ್ ಈಗ ತಾನೆ ನೀವೇ ನಿಮ್ಮ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದ್ರಿ ಅಲ್ವಾ, ಅಷ್ಟು ಬೇಗ ಮರೆತು ಬಿಟ್ರ ಅಂತ ಹೇಳ್ತಾಳೆ. ತಕ್ಷಣ ರೀತು ತನ್ನ ಬೆಡ್ರೂಮ್ಗೆ ಹೋಗಿ ತನ್ನ ಡೈರಿಯನ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ನಿನ್ನ ಹೆಸರು ರೀತು, ನಿನ್ನ ಗಂಡನ ಹೆಸರು ಡಾಕ್ಟರ್ ಥಾಮಸ್, ನಿನಗೆ 2 ಮಕ್ಕಳಿದ್ದಾರೆ, ಜೊತೆಗೆ ನಿನಗೆ ಮರೆಯುವ ಕಾಯಿಲೆ ಕೂಡ ಇದೆ ಅಂತ ಬರೆದಿರುತ್ತೆ. ಮತ್ತೊಂದು ಕಡೆ ಥಾಮಸ್ ತನ್ನ ಫ್ರೆಂಡ್ ಬಳಿ 8 ವರ್ಷಗಳ ಹಿಂದೆ ನಡೆದ ಆಕ್ಸಿಡೆಂಟ್ ನಿಂದಾಗಿ ನನ್ನ ಹೆಂಡತಿಗೆ ಮರೆಯುವ ಕಾಯಿಲೆ ಶುರುವಾಗಿದೆ, ಕೆಲವೊಮ್ಮೆ ನನ್ನನ್ನ ಯಾಕೆ ಯಾರು ಅಂತ ಕೇಳಿ ಬಿಡ್ತಾಳೆ. ನನಗಂತೂ ನನ್ನ ಹೆಂಡತಿ ಯಾವಾಗ ಸರಿಯಾಗ್ತಾಳೆ ಅಂತ ತುಂಬಾನೇ ಯೋಚನೆ ಆಗಿದೆ ಅಂತ ಹೇಳ್ತೇನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ರೀತು, ರೀಮಾ ಹಾಗೂ ಅವಳ ಗಂಡ ಬಿಜು ಎಲ್ಲರೂ ರೀತು ಬಿಡಿಸಿದ್ದ ಡ್ರಾಯಿಂಗ್ ಅನ್ನ ಸೇಲ್ ಮಾಡೋದಕ್ಕೆ ಅಂತ ಅಂಗಡಿಗೆ ಹೋಗ್ತಾರೆ. ಅವರು ಸೇಲ್ ಮಾಡಿ ಅಲ್ಲಿಂದ ಹೊರಡ್ತಿದ್ದ ಹಾಗೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಥಾಮಸ್ ತನ್ನ ಹೆಂಡತಿ ಬಿಡಿಸಿದ್ದ ಪೇಂಟಿಂಗ್ಸ್ ಗಳನ್ನ ತಾನೇ ಪರ್ಚೇಸ್ ಮಾಡಿಕೊಂಡು ಹೋಗಿ ತನ್ನ ಫಾರ್ಮ್ ಹೌಸ್ ನಲ್ಲಿ ಗೋಡೆಗೆ ಫಿಕ್ಸ್ ಮಾಡ್ತಾನೆ. ಇದರರ್ಥ ಇದುವರೆಗೂ ರೀತು ಬಿಡಿಸಿರುವ ಪೇಂಟಿಂಗ್ಸ್ ಎಲ್ಲವನ್ನ ಕೂಡ ಈ ಥಾಮಸ್ಸೇ ಆಕೆಗೆ ಬೇಜಾರಾಗಬಾರ್ದು, ತಾನು ಬಿಡಿಸ್ತಿರುವ ಪೇಂಟಿಂಗ್ಸ್ ಗಳು ಸೇಲ್ ಆಗ್ತಿದೆ ಅಂತ ಅಂದುಕೊಳ್ಳಬೇಕು ಅಂತ ಎಲ್ಲವನ್ನ ಪರ್ಚೇಸ್ ಮಾಡಿಕೊಂಡು ಬಂದಿರ್ತಾನೆ. ಅಂದ ಹಾಗೆ ರೀತುಗೆ ಈ ಹಿಂದೆ ತಾನು ಯಾವ ಪೇಂಟಿಂಗ್ ಅನ್ನ ಬಿಡಿಸಿದ್ದೆ ಅನ್ನೋದೇ ನೆನಪಿಲ್ಲದೆ ಪದೇ ಬೋಗನ್ವಿಲ್ಲೆ ಹೂಗಳನ್ನೇ ಬಿಡಿಸ್ತಿರ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ರೀತುಗೆ ಮನೆಯ ಸುತ್ತಮುತ್ತ ಕಾಡು ಹಂದಿಗಳ ಶಬ್ದ ಆಗಿ ಸಡನ್ ಆಗಿ ಎಚ್ಚರ ಆಗುತ್ತೆ. ಆಗ ಥಾಮಸ್ ಆಕೆಗೆ ಸಮಾಧಾನ ಮಾಡಿ ಮತ್ತೆ ಮಲಗಿಸುತ್ತಾನೆ. ಮರುದಿನ ಬೆಳಿಗ್ಗೆ ಥಾಮಸ್ ತಮ್ಮ ಮನೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿಸಬೇಕು ಅಂತ ಜನರನ್ನ ಕರೆದುಕೊಂಡು ಬಂದಿರ್ತಾನೆ. ಆ ದಿನ ರಾತ್ರಿ ಮತ್ತೆ ರೀತುಗೆ ಹೊರಗಡೆ ಜೋರಾದ ಶಬ್ದ ಆಗಿ ಎದ್ದು ನೋಡಿದ್ರೆ ಥಾಮಸ್ ನ ತಲೆಯಿಂದ ರಕ್ತ ಬರ್ತಿರುತ್ತೆ. ತನ್ನ ಗಂಡನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಶಾಕ್ ಆಗಿ ನೋಡ್ತಿದ್ದಾಗ ಅದೇ ಸಮಯಕ್ಕೆ ಯಾರೊಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಓಡ್ತಿರೋದನ್ನ ನೋಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನಮಗೆ ಗೊತ್ತಾಗುತ್ತೆ ಹಿಂದಿನ ದಿನ ಥಾಮಸ್ ನ ಮನೆಗೆ ಒಬ್ಬ ಕಳ್ಳ ಬಂದಿದ್ದ, ಅವನೇ ಇವನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಮನೆಯಲ್ಲಿ ಏನಾದ್ರೂ ಕಳ್ಳತನ ಆಗಿದೆ ಅಂತ ಚೆಕ್ ಮಾಡಿದ್ರೆ ಆತ ಏನು ಕೂಡ ಕದ್ದೇ ಇರೋದಿಲ್ಲ. ಆದ್ರೆ ಹಿಂದಿನ ದಿನ ತಮ್ಮ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅನ್ನುವ ವಿಷಯನೇ ರೀತುಗೆ ಮರೆತು ಹೋಗಿರುತ್ತೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಆ ದಿನ ಮಧ್ಯಾಹ್ನ ಥಾಮಸ್ ಒಂದು ಟ್ಯಾಕ್ಸಿಯಲ್ಲಿ ಮನೆಗೆ ಬರ್ತಾನೆ. ಇದನ್ನ ನೋಡಿದ ರೀತು ನಮ್ಮ ಕಾರ್ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಆತ ಕಾರನ್ನ ಸರ್ವಿಸ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಸರಿ ಅಂತ ರೀತು ಮನೆ ಒಳಗಡೆ ಬಂದು ಟಿವಿ ನೋಡ್ತಾ ಕೂತಿದ್ದಾಗ ಒಂದು ನ್ಯೂಸ್ ಚಾನೆಲ್ ನಲ್ಲಿ ತಮಿಳುನಾಡಿನ ಮಿನಿಸ್ಟರ್ ನ ಮಗಳು ಛಾಯಾ ಕಾಣಿಸುತ್ತಿಲ್ಲ ಅಂತ ನ್ಯೂಸ್ ಬರ್ತಿರುತ್ತೆ. ಟಿವಿಯಲ್ಲಿ ಛಾಯಾಳನ್ನ ನೋಡ್ತಿದ್ದ ಹಾಗೆ ರೀತುಗೆ ಈಕೆಯನ್ನ ಈ ಹಿಂದೆ ಎಲ್ಲೋ ನಾನು ನೋಡಿದ್ದೀನಲ್ಲ ಅಂತ ಫೀಲ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರೀತುಳ ಕೈಯಲ್ಲಿದ್ದ ಒಂದು ಬ್ರೇಸ್ಲೈಟ್ ಮಿಸ್ ಆಗಿರುತ್ತೆ. ರೀಮಾಳ ಜೊತೆ ಸೇರಿ ಅದನ್ನ ಮನೆಯೆಲ್ಲ ಹುಡುಕಿದ್ರು ಕೂಡ ಎಲ್ಲೂ ಸಿಗೋದೇ ಇಲ್ಲ. ಅದೇ ಸಮಯಕ್ಕೆ ಡೇವಿಡ್ ಎಂಬ ಪೊಲೀಸ್ ಆಫೀಸರ್ ಥಾಮಸ್ ನ ಮನೆಗೆ ಬರ್ತಾನೆ. ಡೇವಿಡ್ ಥಾಮಸ್ ಹಾಗೂ ರೀತುಳನ್ನ ಕೂರಿಸಿಕೊಂಡು ಈ ಮನೆಯ ಓನರ್ ಯಾರು, ನೀವಿಬ್ರು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ದೀರಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಥಾಮಸ್, ಸರ್ ಈ ಮನೆಯ ಓನರ್ ನಾನಲ್ಲ, ನಾವಿಬ್ಬರು ಈ ಮನೆಯಲ್ಲಿ ಕಳೆದ 5 ವರ್ಷಗಳಿಂದ ಬಾಡಿಗೆಗೆ ಇದ್ದೇವೆ ಅಂತ ಹೇಳ್ತಾನೆ. ನಂತರ ಡೇವಿಡ್ ಒಂದು ಫೋಟೋವನ್ನ ರೀತುಗೆ ತೋರಿಸಿ, ಈ ಫೋಟೋದಲ್ಲಿ ಇರೋದು ನೀವೇ ಅಲ್ವಾ, ಮಿಸ್ಸಿಂಗ್ ಆಗಿರುವ ತಮಿಳುನಾಡಿನ ಮಿನಿಸ್ಟರ್ ನ ಮಗಳು ಛಾಯಾಳನ್ನ ನೀವ್ಯಾಕೆ ಫಾಲೋ ಮಾಡ್ತಿದ್ರಿ ಅಂತ ವಿಚಾರಿಸುತ್ತಾನೆ. ಆ ಫೋಟೋ ನೋಡಿದ ರೀತುಗೆ ಶಾಕ್ ಆಗುತ್ತೆ. ನಡೆದದ್ದೇನು ಅಂತ ನೆನಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಕೆಗೆ ಏನು ಕೂಡ ನೆನಪೇ ಆಗೋದಿಲ್ಲ. ತಕ್ಷಣ ಥಾಮಸ್ ಡೇವಿಡ್ ನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು, ಸರ್ ನನ್ನ ಹೆಂಡತಿಗೆ ಮರೆಯುವ ಕಾಯಿಲೆ ಇದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅದಕ್ಕೆ ಡೇವಿಡ್, ಸರಿ ನಾಳೆ ಬೆಳಿಗ್ಗೆ ನಿಮ್ಮ ಹೆಂಡತಿಯನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ.
ಮರುದಿನ ಬೆಳಿಗ್ಗೆ ಥಾಮಸ್ ಹಾಗೂ ರೀತು ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈಗ ಡೇವಿಡ್ ಮತ್ತೆ ರೀತುಳನ್ನ ಕೂರಿಸಿಕೊಂಡು ಸರಿಯಾಗಿ ನೆನಪು ಮಾಡಿಕೊಳ್ಳಿ, ನಿಮಗೆ ಛಾಯಾಳ ಪರಿಚಯ ಇದೆಯಾ? ನೀವ್ಯಾಕೆ ಅವಳನ್ನ ಫಾಲೋ ಮಾಡ್ತಿದ್ರಿ? ನಿಮ್ಮ ಜೊತೆಗೆ ಬೇರೆ ಯಾರಾದ್ರೂ ಇದ್ರ ಅಂತ ವಿಚಾರಿಸ್ತಾನೆ. ಆದ್ರೆ ಈಗಲೂ ಕೂಡ ರೀತುಗೆ ಏನೋ ನೆನಪೇ ಆಗೋದಿಲ್ಲ. ನಂತರ ಡೇವಿಡ್ ಥಾಮಸ್ ನ ಮನೆಯ ಸಿಸಿಟಿವಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅಂತ. ಆದ್ರೆ ಆ ಕಳ್ಳನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ವಿಚಾರಿಸ್ತಾನೆ. ಕಳ್ಳ ನಮ್ಮ ಮನೆಗೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜಾನೇ, ಆದ್ರೆ ಮನೆಯಲ್ಲಿ ಯಾವ ವಸ್ತು ಕೂಡ ಕಳ್ಳತನ ಆಗಿರ್ಲಿಲ್ಲ, ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಡೇವಿಡ್ ಸರಿ, ನಾವು ಕರೆದಾಗ ಬರ್ಬೇಕು, ಈಗ ನೀವು ಮನೆಗೆ ಹೋಗಿ, ಯಾಕಂದ್ರೆ ನಿಮ್ಮ ಮಕ್ಕಳು ಸ್ಕೂಲ್ ನಿಂದ ಬರುವ ಟೈಮ್ ಆಯ್ತಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿದ ಥಾಮಸ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ಅಸಲಿಗೆ ನಮ್ಮಿಬ್ಬರಿಗೆ ಮಕ್ಕಳೇ ಇಲ್ಲ, ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅನ್ನೋದು ನನ್ನ ಹೆಂಡತಿಯ ಇಮ್ಯಾಜಿನೇಷನ್ ಸರ್ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪೊಲೀಸರಿಗೆ ಒಂದು ನದಿಯ ಬಳಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಗುತ್ತೆ. ಆ ಕ್ರೈಮ್ ಸ್ಪಾಟ್ ಅನ್ನ ನೋಡ್ತಿದ್ದಾಗ ಅಲ್ಲಿ ಒಂದು ಬ್ರೇಸ್ಲೆಟ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಪೊಲೀಸರಿಗೆ ಸಿಕ್ಕಿರುವ ಆ ಬ್ರೇಸ್ಲೆಟ್ ಬೇರೆ ಯಾವ್ದು ಅಲ್ಲ, ಅದು ರೀತುಳದ್ದೆ. ಅದೇ ಸಮಯಕ್ಕೆ ರೀತು ಮನೆಯಲ್ಲಿ ತನ್ನ ಬ್ರೇಸ್ಲೆಟ್ ಸಿಕ್ತಿಲ್ವಲ್ಲ ಅಂತ ಹುಡುಕ್ತಿದ್ದಾಗ ರೀಮಾ ಮೇಡಮ್, ಕಳೆದ ವಾರ ಥಾಮಸ್ ಸರ್ ತಮ್ಮ ಕಾರನ್ನ ಸರ್ವಿಸ್ಗೆ ಕೊಟ್ಟಿದ್ರು ಅಲ್ವಾ, ಒಂದು ವೇಳೆ ನಿಮ್ಮ ಬ್ರೇಸ್ಲೆಟ್ ಆ ಕಾರಿನಲ್ಲೇ ಇದ್ದಿರಬಹುದು, ಸರ್ವಿಸ್ ಸೆಂಟರ್ ನಲ್ಲಿ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗಬಹುದು ಅಂತ ಹೇಳ್ತಾಳೆ. ಸರಿ ಅಂತ ರೀತು ಸರ್ವಿಸ್ ಸ್ಟೇಷನ್ ಗೆ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಕಳೆದ ವಾರ ಥಾಮಸ್ ತನ್ನ ಕಾರನ್ನ ಸರ್ವಿಸ್ಗೆ ಬಿಟ್ಟೇ ಇರ್ಲಿಲ್ಲ ಅಂತ. ಹಾಗಾದ್ರೆ ಥಾಮಸ್ ಯಾಕೆ ನನ್ನ ಬಳಿ ಸುಳ್ಳು ಹೇಳ್ದ ಅಂತ, ಆತ ರಾತ್ರಿ ಮನೆಗೆ ಬಂದ ತಕ್ಷಣ ಕಾರನ್ನ ಸರ್ವಿಸ್ಗೆ ಬಿಟ್ಟಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಥಾಮಸ್, ಆ ದಿನ ಕಳ್ಳ ನಮ್ಮ ಮನೆಗೆ ಬಂದು ನಮ್ಮಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದ ಅಲ್ವಾ, ಆಗ ನಾವು ಆ ಕಳ್ಳನನ್ನ ಹಿಡಿಯೋದಕ್ಕೆ ಅಂತ ನಮ್ಮ ಕಾರ್ ನಲ್ಲಿ ಚೇಸ್ ಮಾಡಿದ್ವಿ. ಆ ಕಳ್ಳ ಎಸ್ಕೇಪ್ ಆಗ್ತಾ ಒಂದು ಬ್ರಿಡ್ಜ್ ಮೇಲೆ ಕಾರನ್ನ ನಿಲ್ಸಿ ಕೆಳಗಡೆ ಹರಿತಿದ್ದ ನದಿಗೆ ಜಂಪ್ ಮಾಡಿಬಿಟ್ಟ. ನನಗೆ ಮೊದಲೇ ತಲೆಗೆ ಪೆಟ್ಟಾಗಿದ್ದ ಕಾರಣ ನಾನು ಅಲ್ಲೇ ಅನ್ಕಾನ್ಶಿಯಸ್ ಆಗಿಬಿಟ್ಟೆ. ಆಗ ನೀನೆ ಕಾರನ್ನ ಡ್ರೈವ್ ಮಾಡಿ ನನ್ನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದೆ. ನಮ್ಮ ಕಾರಿಗೆ ರಕ್ತದ ಕಲೆಗಳು ಆಗಿದ್ದ ಕಾರಣ ನಾನು ಬೇರೊಂದು ಸರ್ವಿಸ್ ಸ್ಟೇಷನ್ಗೆ ಕಾರನ್ನ ಸರ್ವಿಸ್ ಮಾಡೋದಕ್ಕೆ ಬಿಟ್ಟಿದ್ದೆ. ಯಾಕಂದ್ರೆ ಒಂದು ವೇಳೆ ರೆಗ್ಯುಲರ್ ಆಗಿ ಕೊಡ್ತಿದ್ದ ಅದೇ ಸರ್ವಿಸ್ ಸೆಂಟರ್ಗೆ ಕಾರನ್ನ ಕೊಟ್ಟಿದ್ರೆ ಅವರಿಗೆ ಪಕ್ಕ ಅನುಮಾನ ಬಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಿದ್ರು. ಈ ವಿಷಯವನ್ನ ನಾನು ಈಗಾಗಲೇ ನಿನಗೆ 2 ಬಾರಿ ಹೇಳಿದ್ದೀನಿ, ಆದ್ರೆ ನೀನು ಪ್ರತಿ ಸಾರಿ ಕೂಡ ನಾನು ಹೇಳಿದ್ದನ್ನ ಮರೆತು ಬಿಡ್ತೀಯ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆಫೀಸರ್ ಡೇವಿಡ್ ಮತ್ತೆ ಮನೆಗೆ ಬಂದು ರೀತುಳನ್ನ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಈ ಬಾರಿ ಕೂಡ ರೀತುಗೆ ತುಂಬಾನೇ ಕನ್ಫ್ಯೂಷನ್ಸ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ಡೇವಿಡ್ ಥಾಮಸ್ಗೆ ಛಾಯಾಗೆ ಏನಾಯ್ತು ಎಂಬ ವಿಷಯ ನಿನ್ನ ಹೆಂಡತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆ ಬಾಯಿಂದ ಸತ್ಯವನ್ನ ಬಾಯಿ ಬಿಡಿಸ್ಬೇಕು ಅಂದ್ರೆ ಬೇರೆ ದಾರಿಯನ್ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಮರುದಿನ ಮತ್ತೆ ಡೇವಿಡ್ ರೀತುಳ ಬಳಿ ಬಂದು ಆ ನದಿಯ ಬಳಿ ಸಿಕ್ಕಿದ್ದ ಆ ಬ್ರೇಸ್ಲೆಟ್ ಅನ್ನ ತೋರಿಸಿ ಇದು ಯಾರ್ದು ಅಂತ ಗೊತ್ತಾ ಅಂತ ವಿಚಾರಿಸ್ತಾನೆ. ರೀತು ತನ್ನ ಕೈಯನ್ನ ನೋಡ್ಕೊಂಡಾಗ ಆಕೆ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಇರುತ್ತೆ. ಹೀಗಾಗಿ ಡೇವಿಡ್ ಬಳಿ ಇರುವ ಆ ಬ್ರೇಸ್ಲೆಟ್ ಯಾರ್ದು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಈಗ ಥಾಮಸ್ ಮತ್ತೆ ಡೇವಿಡ್ ನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು, ಸರ್, ಆ ದಿನ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅಲ್ವಾ, ಆಗ ಆತ ಬಹುಶಃ ರೀತುಳ ಕೈಯಲ್ಲಿದ್ದ ಬ್ರೇಸ್ಲೆಟ್ ಅನ್ನ ಕದ್ದಿದ್ದ ಅನ್ಸುತ್ತೆ. ಆಕೆ ಪದೇ ಪದೇ ಅದನ್ನೇ ಹುಡುಕುತ್ತಿದ್ದ ಕಾರಣ ನಾನೇ ಒಂದು ಹೊಸ ಬ್ರೇಸ್ಲೆಟ್ ಅನ್ನ ಕೊಡಿಸ್ದೆ. ನಂತರ ಆಕೆಗೆ ತನ್ನ ಬಳಿ ಒಂದು ಹಳೆಯ ಬ್ರೇಸ್ಲೆಟ್ ಇತ್ತು ಅನ್ನೋದನ್ನೇ ಮರೆತು ಹೋಗಿದ್ದಾಳೆ ಸರ್ ಅಂತ ಹೇಳ್ತೇನೆ. ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಆ ರೀತು ಫಾಲೋ ಮಾಡ್ತಿದ್ದ ಛಾಯಾ ಹೇಗೆ ಮಿಸ್ಸಿಂಗ್ ಆಗಿದ್ದಾಳೋ ಅದೇ ರೀತಿ ಇನ್ನು 3 ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಡೇವಿಡ್ ಮೀರಾ ಎಂಬ ಸೈಕಿಯಾಟ್ರಿಸ್ಟ್ ಅನ್ನ ಕರೆಸಿ ರೀತುಳನ್ನ ಚೆಕ್ ಮಾಡಿಸ್ತಾನೆ. ಆದ್ರೆ ಆಕೆಗೂ ಕೂಡ ಎಕ್ಸಾಕ್ಟ್ ಆಗಿ ರೀತುಗೆ ಏನಾಗಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಡೇವಿಡ್ ಅರ್ಜೆಂಟ್ ಆಗಿ ಥಾಮಸ್ ನ ಮನೆಗೆ ಬರ್ತಾನೆ. ನೆನ್ನೆ ಮೀರಾ ನಿಮ್ಮ ಜೊತೆ ಮಾತನಾಡ್ಬೇಕು ಅಂತ ಮನೆಯಿಂದ ಹೊರಟು ಬಂದ್ಲು, ಆದ್ರೆ ಆಕೆ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿದ್ದಾಳೆ. ನೀವಿಬ್ರು ಏನನ್ನ ಮಾತನಾಡಿಕೊಂಡ್ರಿ ಅಂತ ವಿಚಾರಿಸ್ತಾನೆ. ಆದ್ರೆ ರೀತುಗೆ ನೋಡಿದ್ರೆ ಆ ಮೀರಾ ಯಾರು ಅನ್ನೋದೇ ಮರೆತು ಹೋಗಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ಥಾಮಸ್ ತನ್ನ ಫಾರ್ಮ್ ಹೌಸ್ ಗೆ ಬಂದು ತನ್ನ ತಾತನ ಫೋಟೋದ ಮುಂದೆ ನಿಂತು ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಈ ಥಾಮಸ್ ನ ತಂದೆ ತಾಯಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಊರನ್ನ ಬಿಟ್ಟು ಓಡಿ ಹೋಗಿರ್ತಾರೆ. ಹಲವು ವರ್ಷಗಳ ನಂತರ ತುಂಬಾನೇ ಕಷ್ಟ ಬಂದ ಕಾರಣ ಥಾಮಸ್ ನ ತಾಯಿ ವಾಪಸ್ ತನ್ನ ತಂದೆ ಮನೆಗೆ ಬರ್ತಾಳೆ. ಆದ್ರೆ ಥಾಮಸ್ ನ ತಾತ ಇವನ ತಂದೆಯನ್ನ ಹೊರಗಡೆ ಹಾಕಿ ಕೇವಲ ತನ್ನ ಮಗಳು ಹಾಗೂ ಮೊಮ್ಮಗನನ್ನ ಮಾತ್ರ ಮನೆ ಒಳಗಡೆ ಸೇರಿಸಿಕೊಳ್ತಾನೆ. ದಿನಗಳು ಕಳೆದಂತೆ ಥಾಮಸ್ ತನ್ನ ತಾತನ ಜೊತೆ ಆಟವಾಡ್ತಾ ಆತ ಏನೇನೆಲ್ಲ ಮಾಡ್ತಾನೋ ಅದನ್ನೇ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಥಾಮಸ್ಗೆ ತನ್ನ ತಾತನ ಬಗ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಊರಿನ ಮುಖಂಡನಾಗಿದ್ದ ಆತ ಊರಿನಲ್ಲಿ ತನಗೆ ಇಷ್ಟವಾದ ಹೆಣ್ಣು ಮಕ್ಕಳ ಮೇಲೆ ತುಂಬಾನೇ ಅಮಾನುಷವಾಗಿ ಅತ್ಯಾಚಾರ ಮಾಡ್ತಿರ್ತಾನೆ. ಒಂದು ವೇಳೆ ಯಾರಾದ್ರೂ ಇವನಿಗೆ ಅಪೋಸ್ ಮಾಡಿದ್ರೆ ಅವರನ್ನ ತುಂಡು ತುಂಡಾಗಿ ಕತ್ತರಿಸಿ ಕಾಡು ಹಂದಿಗಳಿಗೆ ತಿನ್ನಿಸುತ್ತಿರುತ್ತಾನೆ. ಜೊತೆಗೆ ಆತ ಮನೆಯಲ್ಲಿ ಕೆಲಸ ಮಾಡುವ ಆಳುಗಳ ಹೆಂಡತಿಯರ ಜೊತೆಗೂ ಕೂಡ ಇಲ್ಲಿಗಲ್ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಥಾಮಸ್ ಇನ್ಫ್ಲೂಯೆನ್ಸ್ ಆಗಿ
ತಾನು ಕೂಡ ಚಿಕ್ಕ ವಯಸ್ಸಿಗೆ ಮಹಿಳೆಯರ ಜೊತೆ ಅಫೇರ್ ಗಳನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಥಾಮಸ್ ಮೀರಾಳನ್ನ ತಮ್ಮ ಫಾರ್ಮ್ ಹೌಸ್ ನ ಬೇಸ್ಮೆಂಟ್ ನಲ್ಲಿ ಕಟ್ಟಿ ಹಾಕಿ ಆಕೆ ಮೇಲೆ ಅತ್ಯಾಚಾರ ಮಾಡ್ತಾನೆ. ಈ ಕಡೆ ರೀತು ಮೀರಾಗೆ ಏನಾಗಿರಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಆಕೆಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಮೀರಾ 2 ದಿನಗಳ ಹಿಂದೆ ರೀತುಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ನಿಮ್ಮ ಗಂಡನ ಫಾರ್ಮ್ ಹೌಸ್ ಬಳಿ ಬನ್ನಿ, ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ಬೇಕು ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿದ್ದು ನೆನಪಾಗುತ್ತೆ. ತಕ್ಷಣವೇ ರೀತು ರೀಮಾ ಹಾಗೂ ಆಕೆಯ ಗಂಡ ಬಿಜುನನ್ನ ಕರೆದುಕೊಂಡು ಥಾಮಸ್ ನ ಫಾರ್ಮ್ ಹೌಸ್ ಗೆ ಬರ್ತಾಳೆ. ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಒಳಗಡೆ ಥಾಮಸ್ ಮೀರಾಗೆ ಒಂದು ಇಂಜೆಕ್ಷನ್ ಅನ್ನ ಹಾಕಿ ನಂತರ ಕೊಲೆ ಮಾಡಬೇಕು ಅಂತ ಹೋಗ್ತಿರುವಾಗ ಒಳಗಡೆ ಬಂದ ರೀತು ಇದನ್ನೆಲ್ಲ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾಳೆ. ಈಗ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡಿದ ಥಾಮಸ್ ರೀಮಾಗೆ ಸರಿಯಾಗಿ ಹೊಡೆದು ಆಕೆಯನ್ನ ಕೂಡ ಬೇಸ್ಮೆಂಟ್ ಗೆ ತಳ್ಳಿ ಬಿಡ್ತಾನೆ. ನಂತರ ಇವರ ಜೊತೆ ಒಂದು ಹೊರಗಡೆ ನಿಂತಿದ್ದ ಬಿಜುನನ್ನ ಕೂಡ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಸ್ನೇಹಿತರೆ, ರೀತುಗೆ ಟ್ರೀಟ್ಮೆಂಟ್ ಮಾಡ್ತಿದ್ದ ಡಾಕ್ಟರ್ ನಿಂದ ಈ ಥಾಮಸ್ ಗೆ ಒಂದು ವಿಷಯ ಗೊತ್ತಾಗಿರುತ್ತೆ. ರೀತು ನೀರಿನ ಒಳಗಡೆ ಮುಳುಗುತ್ತಿದ್ದ ಹಾಗೆ ಆಕೆ ತನ್ನ ಹಳೆಯ ನೆನಪುಗಳನ್ನ ಮರೆತು ಹೋಗ್ತಿರ್ತಾಳೆ. ಇದೇ ಕಾರಣಕ್ಕೆ ಥಾಮಸ್ ರೀತುಳನ್ನ ಪ್ರತಿದಿನ ಬಾತ್ ಟಬ್ ನ ಒಳಗಡೆ ಮುಳುಗಿಸುತ್ತಿರುತ್ತಾನೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಪೊಲೀಸರು ಇದುವರೆಗೂ ಕಾಣೆಯಾಗಿರುವ ಹುಡುಗಿಯರನ್ನ ಹುಡುಕ್ತಿದ್ರು ಅಲ್ವಾ, ಅವರೆಲ್ಲರನ್ನ ಕೂಡ ಥಾಮಸ್ ಈ ರೀತುಳ ಸಹಾಯದಿಂದಲೇ ಕಿಡ್ನಾಪ್ ಮಾಡಿರ್ತಾನೆ. ಒಬ್ಬೊಬ್ಬ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಕ್ಕೂ ಮುಂಚೆ ಈ ಥಾಮಸ್ ರೀತುಗೆ ಬೇರೆ ಬೇರೆ ರೀಸನ್ ಗಳನ್ನ ಹೇಳ್ತಿರ್ತಾನೆ. ನಂತರ ಕಿಡ್ನಾಪ್ ಮಾಡಿದ್ದ ಆ ಹುಡುಗಿಯರನ್ನ ಫಾರ್ಮ್ ಹೌಸ್ ನ ಬೇಸ್ಮೆಂಟ್ ಗೆ ಎಳೆದುಕೊಂಡು ಬಂದು ಅವರ ಮೇಲೆ ಅತ್ಯಾಚಾರ ಮಾಡಿ ನಂತರ ಅವರನ್ನ ತನ್ನ ತಾತನ ರೀತಿನೇ ತುಂಡು ತುಂಡಾಗಿ ಕತ್ತರಿಸಿ ಕಾಡು ಹಂದಿಗಳಿಗೆ ತಿನ್ನಿಸ್ತಿರ್ತಾನೆ. ಹಾಗೂ ಈ ಥಾಮಸ್ಗೆ ಮತ್ತೊಂದು ವಿಚಿತ್ರವಾದ ಸೈಕೋಪಾಥಿಸಂ ಇರುತ್ತೆ. ಈತ ತಾನು ಕೊಲೆ ಮಾಡಿದ ಹುಡುಗಿಯರ ಇನ್ನರ್ ವೇರ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಟುಕೊಳ್ತಿರ್ತಾನೆ. ಎಲ್ಲ ಮುಗಿದ ನಂತರ ರೀತು ನಡೆದದನ್ನ ಮರೆತು ಹೋಗ್ಬೇಕು ಅಂತ ಆಕೆಯನ್ನ ಬಾತ್ ಟಬ್ ನ ಒಳಗಡೆ ಮುಳುಗಿಸುತ್ತಿರುತ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮತ್ತೆ ಥಾಮಸ್ ರೀತುಳನ್ನ ಒಳಗಡೆ ಎಳೆದುಕೊಂಡು ಬಂದು ಆಕೆಗೆ ನಡೆದದೆಲ್ಲ ಮರೆತು ಹೋಗ್ಬೇಕು ಅಂತ ಮತ್ತೆ ಬಾತ್ ಟಬ್ ನ ಒಳಗಡೆ ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರೀತು ಅವನ ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ಡೇವಿಡ್ ಹಾಗೂ ಪೊಲೀಸರ ಟೀಮ್ ಥಾಮಸ್ ನ ಜೊತೆ ಫೈಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಮೀರಾ, ರೀಮಾ ಹಾಗೂ ರೀತುಳನ್ನ ಕಾಪಾಡ್ತಾರೆ. ಸ್ನೇಹಿತರೆ, ಚಿತ್ರದ ಎಂಡ್ಸಿನಲ್ಲಿ ಡೇವಿಡ್ ರೀತುಳನ್ನ ಕೂರಿಸಿಕೊಂಡು ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆತ ಅಷ್ಟಕ್ಕೂ ನಿನ್ನ ನಿಜವಾದ ಹೆಸರು ರೀತು ಅಲ್ಲವೇ ಅಲ್ಲ, ನಿನ್ನ ಹೆಸರು ಆಸ್ಟರ್ ಹಾಗೂ ನೀನು ಆ ಥಾಮಸ್ ನ ಹೆಂಡತಿ ಅಲ್ಲವೇ ಅಲ್ಲ. ನೀನು ಕೂಡ ಆತ ಹೇಗೆ ಬೇರೆ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ನೋ ಅದೇ ರೀತಿ ಕಿಡ್ನಾಪ್ ಆದಂತಹ ಹುಡುಗಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರೀತುಗೆ ಒಂದೇ ಸರಿ ಶಾಕ್ ಆಗುತ್ತೆ. ಸ್ನೇಹಿತರೆ, ಈ ಆಸ್ಟರ್ ಅನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಬೇಕು ಅಂತ ಹೋದಾಗ ಈಕೆಗೆ ನಡೆದದ್ದೆಲ್ಲ ಮರೆತು ಹೋಗಿದೆ. ಈಕೆಗೆ ಮರೆಯುವ ಕಾಯಿಲೆ ಇದೆ ಅಂತ ಥಾಮಸ್ಗೆ ಗೊತ್ತಾಗಿರುತ್ತೆ. ಇದರ ಅಡ್ವಾಂಟೇಜ್ ತೆಗೆದುಕೊಂಡ ಥಾಮಸ್ ಈ ಆಸ್ಟರ್ ತನ್ನ ಹೆಂಡತಿ ಅಂತ ಎಲ್ಲರನ್ನ ನಂಬಿಸಿ ಊರಿನಿಂದ ಹೊರಗಡೆ ಇದ್ದ ಒಂದು ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಹಾಗೂ ಇದೇ ಆಸ್ಟರ್ ಸಹಾಯದಿಂದ ಬೇರೆ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಸಿ ತನ್ನ ಸೈಕೋಪಾಥಿಸಂ ಅನ್ನ ಸ್ಯಾಟಿಸ್ಫೈ ಮಾಡಿಕೊಳ್ತಿರ್ತಾನೆ. ಸ್ನೇಹಿತರೆ, ಆಸ್ಟರ್ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಕೊನೆಯದಾಗಿ ಬೋಗನ್ ವಿಲ್ಲೆ ಹೂಗಳನ್ನ ನೋಡಿರ್ತಾಳೆ. ಅದಕ್ಕೇನೆ ಆಕೆ ಯಾವಾಗಲೂ ಅದೇ ಹೂಗಳ ಪೇಂಟಿಂಗ್ ಅನ್ನ ಬಿಡಿಸ್ತಿರ್ತಾಳೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಥಾಮಸ್ ಜೈಲಿನಲ್ಲಿರೋದನ್ನ ನೋಡ್ತೀವಿ. ಈತ ಮಾಡಿದ ಕ್ರೈಮ್ ಗಳಿಗೆ ಇವನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.